ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸನಾಸ್ ಕ್ವಿಸಿನ್. ಇವತ್ತಿನ ವಿಡಿಯೋದಲ್ಲಿ ಮಿಲ್ಕ್ ಪೌಡರ್ನಿಂದ ಗುಲಾಬ್ ಜಾಮೂನನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿ ನೀವು ಇದನ್ನು ಮಾಡ್ಕೊಳ್ಬೋದು. ಕಡಿಮೆ ಸಮಯದಲ್ಲಿ ತುಂಬಾ ಸಾಫ್ಟ್ ಆಗಿರುವಂಥ ಜ್ಯೂಸಿ ಆಗಿರುವಂಥ ಗುಲಾಬ್ ಜಾಮೂನನ್ನು ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಮಿಲ್ಕ್ ಪೌಡರ್ನ ಬಳಸ್ಕೊಂಡು. ಹಾಗೆಯೇ ಅಂಗನವಾಡಿಯಿಂದ ಇವಾಗ ಚಿಕ್ಕ ಮಕ್ಕಳು ಇರುವಂಥ ಮನೆಗಳಿಗೆ ಹಾಲಿನ ಪುಡಿಯನ್ನು ಕೊಡ್ತಾರೆ. ಅದನ್ನು ಕೂಡ ನೀವು ಬಳಸ್ಕೊಂಡು ಗುಲಾಬ್ ಜಾಮೂನನ್ನು ಮಾಡ್ಕೊಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ 2 ಕಪ್ಪು ಮಿಲ್ಕ್ ಪೌಡರ್ನ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡರ್ನು ತೊಗೊಳ್ಬೋದು. ಅಂಗನವಾಡಿಯಲ್ಲಿ ಕೊಟ್ಟಂಥ ಮಿಲ್ಕ್ ಪೌಡರ್ನು ಬಳಸ್ಬೋದು. 2 ಕಪ್ ಮಿಲ್ಕ್ ಪೌಡ್ರಿಗೆ 3 ಟೇಬಲ್ ಸ್ಪೂನು ಮೈದಾನ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ರವೆನ ಹಾಕ್ತಾ ಇದ್ದೀನಿ. ಇದು ಚಿರೋಟಿ ರವೆ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 1/4 ಟೇಬಲ್ ಸ್ಪೂನು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ. ಡ್ರೈ ಮಿಕ್ಸ್ ಮಾಡಿದ ನಂತರ 2 ಟೇಬಲ್ ಸ್ಪೂನು ತುಪ್ಪನ ಹಾಕಿದ್ದೀನಿ. ನಾನು ತುಪ್ಪನ ಹಾಕುವಾಗ ಕ್ಯಾಮ್ರಾ ಸ್ಟಾಪ್ ಆಗಿದೆ, ರೆಕಾರ್ಡ್ ಆಗಿಲ್ಲ. ಹೀಗಾಗಿ ನೀವು 2 ಟೇಬಲ್ ಸ್ಪೂನು ತುಪ್ಪನ ಹಾಕಿ ಇದು ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಹಿಡಿಬೇಕು. ಆ ರೀತಿ ಇನ್ನೊಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ ಮತ್ತು ಮಿಲ್ಕ್ ಪೌಡ್ರ್ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಳ್ಳೆ ಘಮ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ಹಾಲನ್ನು ಹಾಕ್ತಾ ನಾದ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟಿಗೆಲ್ಲ ಈ ರೀತಿಯಾಗಿ ನಾದ್ಕೊಂಡು ಹಿಟ್ಟು ಕಲಿಸ್ತೀವಲ್ಲ, ಆ ರೀತಿ ಎಲ್ಲ ಮಾಡಬಾರ್ದು. ಜಾಮೂನ್ ಮಾಡುವಾಗ ಮೇನ್ ನೀವು ನೆನ್ಪಿಟ್ಕೊಳ್ಬೇಕಾದಂಥ ಪಾಯಿಂಟ್ ಏನಂದರೆ, ನೀವು ರೆಡಿ ಮಿಕ್ಸ್ ಪೌಡ್ರ್ ಆದರೂ ತಂದು ಮಾಡಿ ಅಥವಾ ಮಿಲ್ಕ್ ಪೌಡ್ರ್ ಯಾವುದಾದ್ರೂ ಬಳಸಿ. ಆದರೆ ಹಿಟ್ಟನ್ನು ನಾದ್ಕೊಳ್ಳೋವಾಗ ತುಂಬ ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಚಪಾತಿ ಹಿಟ್ಟಿನ ಥರ ಇದನ್ನೆಲ್ಲ ನಾದ್ಕೊಂಡು ತುಂಬ ಭಾರ ಹಾಕಿ ನಾವು ಮಾಡಿಬಿಟ್ರೆ ಜಾಮೂನು ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಇದನ್ನ ನೆನಪಲ್ಲಿಟ್ಕೊಂಡು ತುಂಬಾ ಸಾಫ್ಟಾಗಿ ಜಸ್ಟ್ ನೀವು ಬೆರಳಿಂದಾನೇ ಕಲಸಿ. ನೋಡಿ, ಈ ರೀತಿಯಾಗಿ ಸ್ಟಿಕ್ಕಿ ಆದರೂ ಪರವಾಗಿಲ್ಲ, ಈ ರೀತಿಯೇ ನೀವು ನಾದ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ನಾದಿದ್ದೀನಿ. ನೋಡಿ, ನಾನು ತಗೊಂಡಂಥ ಹಾಲಿನಲ್ಲಿ ಇನ್ನೂ ಇಷ್ಟು ಮಿಕ್ಕಿದೆ. ಈಗ ಇದನ್ನ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಇದಾದ ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಇದಕ್ಕೆ 1.5 ಕಪ್ಪು ಸಕ್ಕರೆನ ಹಾಕ್ತಾ ಇದ್ದೀನಿ. ನಾನು ಯಾವ ಕಪ್ನಲ್ಲಿ ಮಿಲ್ಕ್ ಪೌಡ್ರನ್ನ ಅಳತೆ ಮಾಡಿ ತಗೊಂಡಿದ್ನೋ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ಪು ಸಕ್ಕರೆನ ಹಾಕಿದ್ದೀನಿ. ಹಾಗೆ ಇದಕ್ಕೆ 1.5 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. ಮೊದಲೇ ಸಲ ನೀವು ನನ್ನ ಚಾನಲಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಕ್ಕೊಂದು ಲೈಕನ್ನು ಕೊಡಿ. 2 ಕಪ್ ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ಪು ಸಕ್ಕರೆನ ಬಳಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಬೇಕು ಅಂದರೆ 2 ಕಪ್ಪನ್ನು ಹಾಕ್ಬೋದು. ನಾನಿಲ್ಲಿ 1.5 ಕಪ್ಪನ್ನು ತೊಗೊಂಡಿದ್ದೀನಿ. ಈಗ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ಸಕ್ಕರೆ ಕರಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ನೋಡಿ, ಸಕ್ಕರೆ ಪೂರ್ತಿಯಾಗಿ ಕರಗಿದೆ. ನಾವು ಇದನ್ನು ಪಾಕ ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೆ ಸಕ್ಕರೆ ಕರಗಿ ಜಸ್ಟ್ ಅಂಟು ಪಾಕ ಬಂದರೆ ಸಾಕು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ 2 ಏಲಕ್ಕಿನ ಈ ರೀತಿಯಾಗಿ ಓಪನ್ ಮಾಡಿ ಸೇರಿಸ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆಯೇ ಸ್ವಲ್ಪ ಕೇಸರಿ ದಳನ ಹಾಕ್ತಾ ಇದ್ದೀನಿ. ಕೇಸರಿ ದಳನ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದನ್ನು ನಾನು ಹೇಳಿದ ಥರ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಸಕ್ಕರೆ ಪೂರ್ತಿಯಾಗಿ ಕರಗಿದ ನಂತರ 1 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ ನಾನು ನಿಮಗೆ ತೋರಿಸ್ತೀನಿ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿರಬೇಕು ಅಂತ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನು ಲಿಂಬೆ ರಸನ ಹಾಕ್ತಾ ಇದ್ದೀನಿ. ಇದರಿಂದ ನೀವು ಎಷ್ಟೇ ಹೊತ್ತು ಇಟ್ಟರೂ ಕೂಡ ಸಕ್ಕರೆ ಪಾಕ ಗಟ್ಟಿ ಆಗೋದಿಲ್ಲ. ನೋಡಿ, ಕನ್ಸಿಸ್ಟೆನ್ಸಿನ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ. ನೋಡಿ, ಈ ರೀತಿಯಾಗಿ ನೀವು 2 ಬೆರಳಿಂದ ಈ ರೀತಿ ಚೆಕ್ ಮಾಡಿದಾಗ ಜಸ್ಟ್ ಅಂಟಬೇಕು ಅಷ್ಟೇ. ಈ ರೀತಿಯಾಗಿ ಈಗ ನಾವು ಪಾಕ ತಗೊಳ್ಳುವಾಗೆಲ್ಲ ಎಳೆ ಥರ ಬರುತ್ತಲ್ವ, ದಾರದ ಥರ, ಆ ರೀತಿ ಎಲ್ಲ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ 2 ಬೆರಳಿಗೂ ಈ ರೀತಿಯಾಗಿ ಅಂಟ್ತಾ ಇದ್ದರೆ ಸಾಕು. ಈಗ ನೋಡಿ, ಅಂಟು ಪಾಕ ಬಂದಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸೈಡಲ್ಲಿ ಎತ್ತಿಡೋಣ. 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ಈಗ ಹಿಟ್ಟು ನೆಂದಿದೆ. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಜಾಮೂನನ್ನು ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಆದಷ್ಟು ಈ ರೀತಿಯಾಗಿ ನೋಡಿ, ಕೈಯಲ್ಲಿ ಈ ರೀತಿಯಾಗಿ ಇದನ್ನು ನಾದ್ತಾ ಸಾಫ್ಟಾಗಿ ಉಂಡೆನ ಕಟ್ಟಬೇಕು. ನೀವು ಅಬ್ಸರ್ವ್ ಮಾಡಿ, ಮೇಲ್ಗಡೆ ಕ್ರ್ಯಾಕ್ ಇಲ್ಲದೆ ಇರೋ ಥರ ಉಂಡೆನ ಕಟ್ಟಬೇಕು. ನೋಡ್ಬೋದು, ಮೇಲ್ಗಡೆ ಒಂದೇ ಒಂದು ಕ್ರ್ಯಾಕ್ ಕೂಡ ಕಾಣ್ತಾ ಇಲ್ಲ. ಈ ರೀತಿಯಾಗಿ ಸಾಫ್ಟಾಗಿ ನೀವು ಉಂಡೆನ ಕಟ್ಟಬೇಕು. ನೀವು ಉಂಡೆನ ಕಟ್ಟಿದಾಗ ಮೇಲ್ಗಡೆ ಏನಾದರೂ ಕ್ರ್ಯಾಕ್ಸ್ ಇದ್ದರೆ ನೀವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿದ ತಕ್ಷಣ ಅದು
ಓಪನ್ ಆಗಿಬಿಡುತ್ತೆ. ಹೀಗಾಗಿ ನೀವು ಆದಷ್ಟು ಸಾಫ್ಟಾಗಿ ಮೇಲ್ಗಡೆ ಎಲ್ಲೂ ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ ಉಂಡೆನ ಕಟ್ಟಬೇಕು. ನೋಡ್ಬೋದು 2 ಕಪ್ ಮಿಲ್ಕ್ ಪೌಡ್ರಲ್ಲಿ 50 ಜಾಮೂನ್ ಆಗಿದೆ. ಹಾಗೆಯೇ ಸೈಡಲ್ಲಿ ನಾನು ಎಣ್ಣೆ ಬಿಸಿ ಆಗಕ್ಕೆ ಇಟ್ಟಿದ್ದೆ. ನೋಡಿ, ಎಣ್ಣೆ ಪೂರ್ತಿ ಬಿಸಿನೂ ಆಗಿಲ್ಲ, ಮೀಡಿಯಮ್ ಆಗಿ ಬಿಸಿ ಆಗಿದೆ. ಈಗ ನಾವು ರೆಡಿ ಮಾಡಿಟ್ಕೊಂಡಂಥ ಜಾಮೂನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಜಾಮೂನನ್ನು ಹಾಕಿದ ನಂತರ 1 ನಿಮಿಷ ಹಾಗೆ ಬಿಟ್ಬಿಡಿ. ನಂತರ ಈ ರೀತಿಯಾಗಿ ಇದನ್ನ ಸ್ಪೂನಿಂದ ರೊಟೇಟ್ ಮಾಡ್ತಾ ಇರಿ. ಅಂದರೆ ಎಲ್ಲ ಕಡೆನೂ ಇದು ಒಂದೇ ಕಲರ್ ಬರುತ್ತೆ. ಇಲ್ಲ ಅಂದರೆ ಒಂದು ಕಡೆ ಡಾರ್ಕು, ಒಂದು ಕಡೆ ಲೈಟ್ ಕಲರ್ ಬರುತ್ತೆ. ಜಸ್ಟ್ ನೀವು ಈ ರೀತಿ ರೊಟೇಟ್ ಮಾಡ್ತಾ ಇದ್ದರೆ ಎಲ್ಲ ಕಡೆನೂ ಈವನ್ ಆಗಿ ಇದು ಚೆನ್ನಾಗಿ ಕಲರ್ ಬರುತ್ತೆ. ನೋಡ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಜಾಮೂನ್ ಮೇಲೂ ಕ್ರ್ಯಾಕ್ ಇಲ್ಲ, ಯಾವುದೂ ಕೂಡ ಬಿರುಕ್ಬಿಟ್ಟಿಲ್ಲ. ನೋಡ್ಬೋದು, ಅಂದರೆ ನೀವು ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀರಾ ಅಂತ ಅರ್ಥ. ನೀವೇನಾದರೂ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿಲ್ಲ ಅಂತ ಅಂದರೆ ನೀವು ಫ್ರೈ ಮಾಡಿದ ಮೇಲೆ ಅದು ಪೂರ್ತಿಯಾಗಿ ಬಿರುಕ್ಬಿಟ್ಬಿಡುತ್ತೆ. ಇದನ್ನು ನೀವು ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣವೇ ಅದು ಓಪನ್ ಆಗಿಬಿಡುತ್ತೆ. ಆದಷ್ಟು ನೀವು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಸಾಫ್ಟಾಗಿ ಉಂಡೆನ ಮಾಡ್ಕೊಳ್ಬೇಕು. ಇದೇ ರೀತಿ ನಾನು ಸೆಕೆಂಡ್ ಬ್ಯಾಚನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ನೋಡಿ, ಈಗ ನಾವು ಸಕ್ಕರೆ ಪಾಕಕ್ಕೆ ಜಾಮೂನನ್ನು ಸೇರಿಸುವಾಗ ಸಕ್ಕರೆ ಪಾಕನೂ ಬೆಚ್ಚಗೆ ಇರಬೇಕು, ಹಾಗೆ ಜಾಮೂನು ಬೆಚ್ಚಗೆ ಇರಬೇಕು. ಎರಡು ಪೂರ್ತಿಯಾಗಿ ಬಿಸಿ ಇರುವಾಗಲೇ ಸೇರಿಸಬಾರ್ದು. ಬಿಸಿಯಾಗಿರುವಂಥ ಜಾಮೂನನ್ನು ಬಿಸಿಯಾಗಿರುವಂಥ ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣವೇ ಅರಳ್ಕೊಂಡಂಗೆ ಆಗಿಬಿಡುತ್ತೆ, ಪೂರ್ತಿಯಾಗಿ ಒಡೆದು ಹೋಗ್ಬಿಡುತ್ತೆ. ಹೀಗಾಗಿ ಎಣ್ಣೆಯಿಂದ ಜಾಮೂನನ್ನು ತೆಗೆದ ನಂತರ 1 ನಿಮಿಷ ಬಿಟ್ಟು ಬೆಚ್ಚಗಿರುವಂಥ ಸಕ್ಕರೆ ಪಾಕಕ್ಕೆ ಸೇರಿಸಬೇಕು. ಈಗ ಇದನ್ನು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಇದನ್ನು ನಾವು ಇದೇ ರೀತಿಯಾಗಿ ಬಿಡಬೇಕಾಗತ್ತೆ. ಅಂದರೆ ಜಾಮೂನು ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆ ನಂತರ ನೀವು ಸರ್ವ್ ಮಾಡ್ಬೋದು. ನೋಡಿ, 1 ಗಂಟೆ ನಾನು ಬಿಟ್ಟಿದ್ದೆ. 1 ಗಂಟೆ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಸಾಫ್ಟಾಗಿ ಆಗಿದೆ, ಜ್ಯೂಸಿಯಾಗಿ ಆಗಿದೆ ಅಂತ ನೀವು ನೋಡ್ಬೋದು. ತುಂಬಾ ಸಾಫ್ಟ್ ಆಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.